ಕೇಂದ್ರ ಸರ್ಕಾರ ಗರೀಬ್ ಕಲ್ಯಾಣ್ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 5 ಕೆಜಿ ಅಕ್ಕಿ ವಿತರಿಸ್ತಾ ಇದೆ. ಇದಕ್ಕೆ 5 ಕೆಜಿ ಆಡ್ ಮಾಡೋ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಆದರೆ ಈ ರೀತಿ 10 ಕೆಜಿ ಅಕ್ಕಿ ಸಾಮಾನ್ಯ ಜನರಿಗೆ ಅಥವಾ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಅನ್ನೋದು ಬೇಸಿಕ್ ಆದಂತ ಪ್ರಶ್ನೆ. ತಲುಪ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂತ ಉತ್ತರ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ ಒಂದನ್ನ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಅನ್ನಭಾಗ್ಯದ ಹರಿಕಾರ ಸಿದ್ದರಾಮಯ್ಯ ನೋಡ್ಲೇಬೇಕಾದಂತ ಸ್ಟೋರಿ ಇದೆ. ಬಡವರ ಹೊಟ್ಟೆಗೆ ಕನ್ನ, ಉಳ್ಳವರ ಪಾಲಾಗ್ತಾ ಇದೆ ಅನ್ನಭಾಗ್ಯದ ಅಕ್ಕಿ. ಹಗಲು ದರೋಡೆಕೋರರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಸ್ಥಿತಿ. ಸರ್ಕಾರ ಹೇಳುತ್ತೆ ನಾವು ಮಾಡಿದಂತ ಯೋಜನೆಯ ಕಾರಣಕ್ಕಾಗಿ ಬಡವರಿಗೆ ಅನುಕೂಲ ಆಗಿದೆ, ಇರಬಹುದು ಒಂದು ಹಂತದಲ್ಲಿ. ಬಟ್ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಇದು ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಹೆಗ್ಗಣಗಳು ಸೇರಿಕೊಂಡು ಬಡವರ ಹೊಟ್ಟೆಗೆ ಕನ್ನ ಹಾಕ್ತಾ ಇದೆ. ಹಗಲು ದರೋಡೆಕೋರರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಒಂದಿಷ್ಟು ಬದಲಾವಣೆಯನ್ನು ಮೊನ್ನೆಯಿಂದ ಮಾಡಿಕೊಂಡಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾದ್ರೂ ಅಕ್ಕಿಗೆ ಕನ್ನ ಹಾಕೋದು ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನಭಾಗ್ಯದ ಕಳ್ಳದಂಧೆ. ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ಸರ್ಕಾರದ ಉದ್ದೇಶ, ಕೇಂದ್ರ ಸರ್ಕಾರದ ಉದ್ದೇಶ ಇದ್ದಿದ್ದು ಬಡವರು ಹಸಿದುಕೊಂಡು ಮಲಗಬಾರದು ಅನ್ನುವಂಥ ಮಹತ್ವದ ಉದ್ದೇಶ. ಆದರೆ ಆ ಯೋಜನೆ ಯಾರ್ಯಾರದ್ದೋ ಮನೆಯ ತಿಜೋರಿಯನ್ನ ತುಂಬಿಸ್ತಾ ಇದೆ. ಯಾರ್ಯಾರೋ ದುಡ್ಡು ಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಅನ್ನಭಾಗ್ಯದ ಹರಿಕಾರ ಸಿದ್ದರಾಮಯ್ಯ ನೋಡ್ಲೇಬೇಕಾದಂತ ಸ್ಟೋರಿ ಇದೆ. ಬಡವರ ಹೊಟ್ಟೆಗೆ ಕನ್ನ, ಉಳ್ಳವರ ಪಾಲಾಗ್ತಾ ಇದೆ ಅನ್ನಭಾಗ್ಯದ ಅಕ್ಕಿ. ಹಗಲು ದರೋಡೆಕೋರರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಸ್ಥಿತಿ. ಸರ್ಕಾರ ಹೇಳುತ್ತೆ ನಾವು ಮಾಡಿದಂತ ಯೋಜನೆಯ ಕಾರಣಕ್ಕಾಗಿ ಬಡವರಿಗೆ ಅನುಕೂಲ ಆಗಿದೆ, ಇರಬಹುದು ಒಂದು ಹಂತದಲ್ಲಿ. ಬಟ್ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಇದು ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಹೆಗ್ಗಣಗಳು ಸೇರಿಕೊಂಡು ಬಡವರ ಹೊಟ್ಟೆಗೆ ಕನ್ನ ಹಾಕ್ತಾ ಇದೆ. ಹಗಲು ದರೋಡೆಕೋರರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಒಂದಿಷ್ಟು ಬದಲಾವಣೆಯನ್ನು ಮೊನ್ನೆಯಿಂದ ಮಾಡಿಕೊಂಡಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾದ್ರೂ ಅಕ್ಕಿಗೆ ಕನ್ನ ಹಾಕೋದು ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನಭಾಗ್ಯದ ಕಳ್ಳದಂಧೆ. ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ಸರ್ಕಾರದ ಉದ್ದೇಶ, ಕೇಂದ್ರ ಸರ್ಕಾರದ ಉದ್ದೇಶ ಇದ್ದಿದ್ದು ಬಡವರು ಹಸಿದುಕೊಂಡು ಮಲಗಬಾರದು ಅನ್ನುವಂಥ ಮಹತ್ವದ ಉದ್ದೇಶ. ಆದರೆ ಆ ಯೋಜನೆ ಯಾರ್ಯಾರದ್ದೋ ಮನೆಯ ತಿಜೋರಿಯನ್ನ ತುಂಬಿಸ್ತಾ ಇದೆ. ಯಾರ್ಯಾರೋ ದುಡ್ಡು ಮಾಡಿಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.